ಮರದ ಬಳಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದವರನ್ನ ತಕ್ಷಣವೇ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ತಡೆದಿದ್ದಾರೆ. ತಲೆ ಮೇಲೆ ಸೀಮೆ ಎಣ್ಣೆನ ಸುರಿದುಕೊಂಡು ಆತ್ಮಹತ್ಯೆಗೆ ಶಾಯಿಸ್ತಾ ಕುಟುಂಬ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಬ್ಯಾಂಕ್ನವರು 3 ಕೋಟಿಗೆ ಬೆಲೆ ಬಾಳೋ ಬಿಲ್ಡಿಂಗ್ ಅನ್ನ 1.5 ಕೋಟಿಗೆ ಹರಾಜು ಹಾಕ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಅಂತ ಜಮೀರ್ ಅವ್ರ ಮನೆಗೆ ತಿರುಗಿ ಸಾಕಾಯಿತು, ಅದಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿದೀವಿ ಅಂತ ವಿಧಾನಸೌಧದ ಮುಂದೆ ಹೈಡ್ರಾಮವನ್ನೇ ಮಾಡಿದ್ದಾರೆ. ತಲೆ ಮೇಲೆನೆ ಸೀಮೆ ಎಣ್ಣೆಯನ್ನ ಸುರಿದುಕೊಂಡು ಆತ್ಮಹತ್ಯೆಗೆ ಶಾಯಿಸ್ತಾ ಕುಟುಂಬದವರೆಲ್ಲರೂ ಕೂಡ ಬಂದಿದ್ರು. ಆಗ ತಲೆ ಮೇಲೆ ಸೀಮೆ ಎಣ್ಣೆನ ಸುರಿದುಕೊಂಡು ಒಂದು ಹೈಡ್ರಾಮವನ್ನು ನಡೆಸುವಂತಹ ಕೆಲಸ ಆಗಿದೆ. ಆ ಘಟನೆ ಆಗ್ತಾ ಇದ್ದಂತೆ ತಕ್ಷಣ ಅಲರ್ಟ್ ಆದ ಪೊಲೀಸರು ಅದನ್ನ ತಡೆದಿದ್ದಾರೆ. ಹೈಡ್ರಾಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಇಡೀ ಕುಟುಂಬದವರೇ ಬಂದಿದ್ದಾರೆ ಅಲ್ಲಿ ವಿಧಾನಸೌಧದ ಮುಂದೆ. ವಿಚಾರ ಇಷ್ಟೇ. ಬ್ಯಾಂಕ್ನಿಂದ ಕಿರುಕುಳ ಆಗ್ತಾ ಇದೆ. 1.5 ಕೋಟಿಗೆ ಹರಾಜು ಆಗ್ತಾ ಇದ್ದಾರೆ. 3 ಕೋಟಿ ಬೆಲೆ ಬಾಳೋ ಬಿಲ್ಡಿಂಗ್ ಅನ್ನ ನಾವು ನ್ಯಾಯಕ್ಕೆ ಅಲ್ದು ಸಾಕಾಯಿತು. ಶಾಸಕರು ಅಂದ್ರೆ ಸಚಿವರ ಮನೆ ಮುಂದೆಲ್ಲ ಅಲ್ದಿದೀವಿ 2-3 ವರ್ಷದಿಂದ. ಸಾಕಾಗಿ ಈಗ ಈ ನಿರ್ಧಾರಕ್ಕೆ ಬಂದಿದೀವಿ ಅಂತ ವಿಧಾನಸೌಧದ ಮುಂದೆ ಹೈ ಡ್ರಾಮಾವನ್ನೇ ಮಾಡಿದೆ ಈ ಕುಟುಂಬ. ಶಾಯಿಸ್ತಾ ಕುಟುಂಬ ಸೀಮೆ ಎಣ್ಣೆಯನ್ನ ತಲೆ ಮೇಲೆ ಸುರಿದುಕೊಂಡು ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಎಲ್ಲವನ್ನ ಶಾಂತಗೊಳಿಸಿದ್ರು. ಕುಟುಂಬಸ್ಥರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. 95 lakhs ನಾವು ಕಟ್ಟಿದ್ದೀನಿ. 50 ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು. ಯಾಕೆ ಆಮೇಲೆ ಇವಾಗೆ ಬಾ ನಾಳೆ ಬಾ ಈ ಥರನೇ ಹೇಳ್ತಾ ಇದ್ದಾರೆ. ಚಂದ್ರಪ್ಪ, ಮಂಜುನಾಥ್, ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ. ನಾವು ಜಮೀರಣ್ಣಗೆ 2.5 ವರ್ಷದಿಂದ ನನಗೆ ಅವ್ರು ಮೀಟ್ ಮಾಡ್ತಾ ಇದ್ದೀನಿ. ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಮಗೆ ಮತ್ತೆ ಸಿಗ್ತಾರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಇವಾಗ ನನ್ನ ಮನೆ ಸೀಸ್ ಆಗಿದ್ದು 1 ಕೋಟಿ 20 ಲಕ್ಷ. ಈ 1 ಕೋಟಿ 20 नहीं जी, बैंक का सीज कराया ना वो 1 करोड़ 20 लाख रुपए था हमारा घर सीज किया ना जब ಇದು ಮನೆ ಸೀಸ್ ಮಾಡಿದಲ್ಲ ಅವಾಗ ಗೋರಿಪಳ್ಳ ಪಾತ್ರೈನಪುರ 13C ಕ್ರಾಸ್. ಇದು ನನಗೆ 50 ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ. ಬಿಸ್ನೆಸ್ ಶುಂಠಿ ಹಾಕಿದೆ ನಾನು. ಶುಂಠಿನಲ್ಲಿ ಎಲ್ಲ ಲಾಸ್ ಆಯಿತು, ಮಳೆ ಬಂದು ಎಲ್ಲ ಲಾಸ್ ಆಯಿತು. ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಜಮೀರ್ ಅಣ್ಣಗೆ ಎಲ್ಲ ಹೇಳಿದ್ರು. ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಏನು ಕಮ್ಮಿ ಮಾಡಿಕೊಟ್ಟಿಲ್ಲ. ನನ್ನ ಮನೆ 1 ಕೋಟಿ 20 ಲಕ್ಷಗೆ ಸೀಸ್ ಮಾಡಿರೋದು. ನಾವು ಕಟ್ಟಿದ್ದೀನಿ 97 ಲಾಖ್ ಕಟ್ಟಿದ್ದೀನಿ ನಾನು. 50 ತಗೊಂಡು ಹೌದು 2016. ನನಗೆ ಏನು ಕೊಟ್ಟಿಲ್ಲ. ಬ್ಯಾಂಕ್ ಅವ್ರು ಎಲ್ಲ ಮೋಸ ಮಾಡಿದ್ದಾರೆ. ಏನಂತೆ ನಮಗೆ CM ಭೇಟಿ ಮಾಡಬೇಕು, ಎಲ್ಲ ನಮಗೆ ನ್ಯಾಯ ಮಾಡಬೇಕು. ನಾನು ಬೀದಿನಲ್ಲಿ ಇದ್ದೀನಿ, ಮಗುಗೆ ತಗೊಂಡು ನನ್ನ ಮಗುಗೆ ಊಟಕ್ಕೆ ಕಾಸಿಲ್ಲ. ನಮ್ಮ ಹತ್ರ ಏನು ಬಿಸ್ನೆಸ್ ಇಲ್ಲ. ನಮಗೆ ಜಮೀರ್ ಅಹಮದ್ ಮಾಡ್ತೀನಿ ಹೇಳಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ವಿಧಾನಸೌಧದ ಮುಂದೆ ಭಾರಿ ಹೈ ಡ್ರಾಮಾ, ಕೊನೆಗೆ ಎಲ್ಲಿ ತನಕ ಬಂದ್ ನಿಂತು? ಏನಾಯ್ತು ಈ ಒಂದು ವಿಚಾರ?
ವಿದ್ಯಾ ಶಾಯಿಸ್ತಾ ಬಾನು ಹಾಗೂ ಮೊಹಮ್ಮದ್ ಉಲ್ಲಾ ಅಂತೇಳಿ ಈ ಒಂದು ಕುಟುಂಬ ಗೋರಿಪಾಳ್ಯದಿಂದ ಇವತ್ತು ಬಂದಿದೆ. ಇವರು ಈ ಹಿಂದೆ ಅಂದರೆ 2016ರಲ್ಲಿ ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸುಮಾರು 50 ಲಕ್ಷ ಸಾಲವನ್ನು ಪಡೆದಿದ್ರಂತೆ ಶುಂಠಿಯನ್ನು ಬೆಳೆಯಬೇಕು ಅನ್ನೋ ಉದ್ದೇಶದಿಂದ. ಆದರೆ ಶುಂಠಿ ಬೆಳೆ ಬಂದಿಲ್ಲ, ಲಾಸ್ ಆಗಿದೆ. ಆ ಬಳಿಕ ಬಡ್ಡಿ ಅಸಲು ಅಂತೇಳಿ 90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಟ್ಟಿದ್ದೀವಿ. ಆದರೂ ಕೂಡ ಇವರು ಒಂದು ರೀತಿ ಆ ಬಡ್ಡಿಯನ್ನು ಕಡಿಮೆ ಮಾಡಿಸಿ ಅನ್ನೋ ಲೆಕ್ಕದಲ್ಲಿ ಸಚಿವ ಜಮೀರ್ ಅವ್ರ ಹತ್ರಕ್ಕೂ ಕೂಡ ಹಲವಾರು ಬಾರಿ ಕಳೆದ 2-3 ವರ್ಷಗಳಿಂದ ಹೋಗ್ತಿದ್ದೀವಿ. ಆದರೆ ಯಾವುದೇ ಉಪಕಾರವನ್ನು ಮಾಡಲಿಲ್ಲ, ಅವ್ರನ್ನ ಕರೆದು ಮಾತನಾಡಲಿಲ್ಲ. ಏಕಾಏಕಿ ಬ್ಯಾಂಕ್ನವರು ಸುಮಾರು 3 ಕೋಟಿ ಬೆಲೆ ಬಾಳುವ ನಮ್ಮ ಆ ಒಂದು ಆಸ್ತಿಯನ್ನು ಕೇವಲ 1.41 ಕೋಟಿಗೆ ಅಂದರೆ 1,41 ಲಕ್ಷಕ್ಕೆ ಮಾರಾಟವನ್ನು ಮಾಡಿದ್ದಾರೆ. ನಮಗೆ ಇವತ್ತು ನಮ್ಮ ಬದುಕೇನಿದೆ ಇದು ಬೀದಿಗೆ ಬಂದಿದೆ ಅಂತೇಳಿ ಇಡೀ ಕುಟುಂಬ ಇವತ್ತು ವಿಧಾನಸೌಧದ ಮುಂಭಾಗಕ್ಕೆ ಬಂದಿದೆ. ವಿಧಾನಸೌಧದ ಮುಂಭಾಗಕ್ಕೆ ಬಂದು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸೀಮೆ ಎಣ್ಣೆಯನ್ನು ಕ್ಯಾನ್ನಲ್ಲಿ ಒಂದು 2 ಲೀಟರ್ ಕ್ಯಾನ್ನಲ್ಲಿ ಸೀಮೆ ಎಣ್ಣೆಯನ್ನು ತಂದು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ರು. ಮೈ ಮೇಲೆ ಸೀಮೆ ಎಣ್ಣೆಯನ್ನು ಸುರಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆ ಕೂಡಲೇ ವಿಧಾನಸೌಧೆಯ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವ್ರನ್ನ ತಡೆದು ಇದೀಗ ಎಲ್ಲರನ್ನ ಕರೆತಂದಿದ್ದಾರೆ. ಸ್ಟೇಷನ್ಗೆ ಕರೆತಂದು ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಕ್ಕಳ ಸಮೇತ ಎಲ್ಲರೂ ಕೂಡ ವಿಧಾನಸೌಧದ ಸ್ಟೇಷನ್ ಬಳಿ ಬಂದಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸಂಬಂಧಿಕರಿದ್ದಾರೆ, ಮಾತಾಡ್ಸೋಣ. ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರಿ ಅಂತೇಳಿ? ಸರ್, ಬೇರೆ ವಿಧಿನೇ ಇಲ್ಲ. ಬ್ಯಾಂಕ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿ 97 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ. ಕಟ್ಟಿದ ಆದಮೇಲೇನು ಅವರು 1,41,00,000 ಕಟ್ಟಿ ಅಂದರು. ಆ 1,41,00,000 ಯಾರೋ ಸಹಾಯ ಮಾಡಿ ಅವ್ರಿಗೆ ಚೆಕ್ ಕೊಟ್ಟರೆ ಮತ್ತೆ ಅವ್ರು ಬ್ಯಾಂಕ್ನವ್ರು ಹೇಳಿದ್ರೆ ನೀವು ಕಟ್ಟಿದ್ರೆ 1,55,00,000 ನಾವು ಆನ್ಲೈನಲ್ಲಿ ವ್ಯಾಪಾರ ಮಾಡಿದ್ದೀವಿ, 1,41,00,000ಕ್ಕೆ ಆಚೆ ಹೋಗಿ ಅಂತ ಬಿಟ್ಟು ನಮ್ಮನ್ನು ಬೈದು ಕಳಿಸ್ಬಿಟ್ರು. ನಾವು ಎಲ್ಲರ ಕಡೆ ಹೋಗಿದ್ವಿ, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಯಾರೂ ಏನೂ ಇಷ್ಟವರೆಗೂ ಮಾಡಲಿಲ್ಲ. ಸ್ವಲ್ಪ ಬಡ್ಡಿ ಕಡಿಮೆ ಮಾಡ್ಸೋಕ್ಕೆ ಅಂದರೆ ಲೆಕ್ಕಾಚಾರನೂ ಏನೂ ಅವ್ರು ಕೊಡ್ತಾ ಇಲ್ಲ. ನಮ್ದು ಇಷ್ಟಾಗಿದೆ ಇಷ್ಟು ಕಟ್ಟಬೇಕು ಅಂತ ಬಿಟ್ಟು ಇದು ಮಾಡ್ತಾವ್ರೆ. ಈಗ ನಿಮ್ಮ ವ್ಯವಹಾರದಲ್ಲಿ ಜಮೀರ್ ಅವರು ಯಾಕೆ ಬಂದರು ಅಂತೇಳಿ ಮಧ್ಯದಲ್ಲಿ ಅವ್ರನ್ನ ಬಂದರು, ಹೆಲ್ಪ್ ಮಾಡ್ತೀನಿ ಅಂತ ಅವರು ಹೇಳಿದ್ರು. 2.5 ವರ್ಷದಿಂದ ಜಮೀರ್ ಅಣ್ಣ ಹತ್ರ ನಾವು ತಿರುಗಾಡ್ತಾ ಇದ್ದೀವಿ. ನಾನು ಹೋಗಲಿಲ್ಲ, ನಮ್ಮ ತಂಗಿ ನಮ್ಮ ಭಾವ ಎಲ್ಲರೂ ಹೋಗ್ಕೊಂಡು ಮಾತಾಡ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಅವರು ಏನೂ ಆಗಲ್ಲ ರೀ ಮಾಡೋದಕ್ಕೆ ಅಂತ ಅವರು ಕೈ ಬಿಟ್ಬಿಟ್ರು. ನಮ್ಮನ್ನ ಇವಾಗ ಕಾಪಾಡೋರು ಯಾರೂ ಇಲ್ಲ. ಅವ್ರು ಚಿಕ್ಕ 8 ಮಕ್ಕಳನ್ನ ಇಟ್ಕೊಂಡು ಇವಾಗ ಸಾಯ್ಬೇಕು, ಅದು ಬಿಟ್ಟರೆ ಬೇರೆ ಏನು ವಿಧಿಲ್ಲ. ಅವ್ರು ಸಾಲ ಆಗಿಬಿಟ್ಟಿದೆ. ಸಾಲಗಾರರೆಲ್ಲ ಮನೆ ಹತ್ರ ಬಂದು ಜಗಳ ಮಾಡ್ತಾವ್ರೆ. ಮನೆ ಸಾಮಾನು ಎತ್ಕೊಂಬರೋಕ್ಕೆ ನಮ್ಮ ಬಿಲ್ಡಿಂಗಲ್ಲಿ ನಾವು ಹೋಗಿದ್ದಕ್ಕೆ 50 ಜನ 60 ಜನ ಲೋಕಲ್ ಲೀಡರ್ ಒಬ್ಬ ಇದ್ದಾನೆ, ಲೀಡರ್ ಅಂತ ಅವನು ಇಲಿಯಾಸ್ ಅಂತ ಬಿಟ್ಟು ಅವ್ನು ಬಂದು ಹೊಡೆದು ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ನಾವು MLC ರಾತ್ರಿ ಮಾಡಿರೋದು. ಬೆಳಗ್ಗಿಂದ ಮತ್ತೆ ರಾತ್ರಿವರೆಗೂ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀವಿ. ರಾತ್ರಿ 10 ಗಂಟೆ ಮೇಲ್ಗಡೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಗೋರಿಪಾಳ್ಯ ಸ್ಟೇಷನ್ದಲ್ಲಿ. ಅದಾದಮೇಲೆ ನಮಗೆ ಇಷ್ಟವರೆಗೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ನಮ್ಗೆ ಏನಿದೆ ಮಾರಾಟ ನಾವು ಮಾಡಿದ್ದೀವಲ್ಲ, ನಮ್ಮ ಬಿಲ್ಡಿಂಗ್ದು ಬೆಲೆ ಏನಿದೆ ಅದು ನಮ್ಮ ಬಾಕಿ ಬೆಲೆ ಕೊಟ್ಟಿದ್ರೆ ಸಾಕು ನಮಗೆ. ಅದರಿಂದ ನನ್ನ ಹೆಸರು ಸೈಯದ್ ತನ್ವೀರ್ ಅಂತ ಬಿಟ್ಟು. ಸರ್, ಈಗ ಯಾಕೆ ಆತ್ಮಹತ್ಯೆಯ ನಿರ್ಧಾರಕ್ಕೆ ಬಂದ್ರಿ ಅಂತೇಳಿ? ಈಗ ಕೋರ್ಟು ಕಚೇರಿ ಕಾನೂನು ಇದೆಲ್ಲ ಇದೆ. ಈಗ ನೀವು ತಮ್ಗೆ ಅನ್ಯಾಯ ಆಗಿದ್ರೆ ಎಲ್ಲರೂ ಮೇಲಧಿಕಾರಿಗಳ ವಿಚಾರವನ್ನು ತಿಳಿಸ್ಬೋದಿತ್ತು. ಯಾರ ಹತ್ರ ಹೋದರೆ ನಂದು ಕೆಲಸ ಆಗ್ತಾ ಇಲ್ಲ, ಯಾರು ಹೋದರೆ ನಮ್ಮ ಹತ್ರ ದುಡ್ಡಿಲ್ಲ ಲಂಚಮ್ ಕೊಡೋಕ್ಕೆ. ನಾನು ಇವಾಗ ಊಟ ಮಾಡೋಕ್ಕೆ ಕಾಸಿಲ್ಲ, ರೋಡ್ನಲ್ಲಿ ಬಾಡಿಗೆ ಮನೆ ತೊಗೊಳೋಕ್ಕೆ ಕಾಸಿಲ್ಲ. ಚಿಕ್ಕ ಮಕ್ಕಳು ಇರೋದು ರೋಡ್ನಲ್ಲಿ ಬಿಸಾಗಿದೆ. ನಮ್ಮ ಅಷ್ಟೇ ಈ ವರ್ಷ ಇಲ್ಲ, 10 ವರ್ಷ ಇಲ್ಲ, 70 ವರ್ಷ ಮನೆ ಅದು. ನಮ್ಮ 70 ವರ್ಷ ಇರೋದು ಅಲ್ಲಿ ಏರಿಯಾನಲ್ಲಿ ನಮ್ಮ ಅಕ್ಕ. ಅಲ್ಲಿಂದ ಜನಗಳು ಸೇರಿಸ್ಕೊಂಡು ಏನು ಸಮಾಧಾನ ಮಾಡಿಬಿಟ್ಟು ಈ ಸ್ವಲ್ಪ ಇದು ಮಾಡಬೇಕಲ್ಲ, ಏನು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಟೇಷನ್ಗೆ ಹೋದರೆ ಟೇಷನ್ನಲ್ಲಿ ಹೆಲ್ಪಿಂಗ್ ಆಗ್ತಾ ಇಲ್ಲ, ನನ್ನ ಮೇಲೇ ಕೋಪ ಮಾಡ್ತಾ ಇದೆ. ಈಗ ಯಾವ ಉದ್ದೇಶಕ್ಕೆ ಸಾಲ ಮಾಡಿದ್ರಿ? ಎಷ್ಟು ಸಾಲ ಮಾಡಿದ್ರಿ? ಬಡ್ಡಿ ಎಷ್ಟು ಕಟ್ಟಿದ್ದೀರಾ? ಸರ್, 50 ಲಕ್ಷ ಸಾಲ ಮಾಡಿದ್ದು. 50 ಲಕ್ಷಕ್ಕೆ 90 ಲಕ್ಷ 7 ಲಕ್ಷ ಕಟ್ಟಿದ್ದೀನಿ. ಬಡ್ಡಿ ಬೋನ್ಸ್ ಹಾಕಿ ಕಟ್ಟಿದ್ದೀನಿ. ಇವ್ರಿಗೆ ಬ್ಯಾಂಕ್ ಅವರು 4 ಗಣಿ ಬಡ್ಡಿ ತಗೊಳ್ತಾರೆ, ಕಮ್ಮಿ ಮಾಡಲ್ಲ ಬ್ಯಾಂಕ್ ಅವರು. ಒಂದು ದಿವಸ ಮಿಸ್ ಆದರೆ ಫೈನ್ ಹಾಕ್ತಾರೆ. ಫೈನ್ ಹಾಕಿ ಅವ್ರು ತಗೊಳ್ತಾರೆ ದುಡ್ಡು. ಇವಾಗ ಕಟ್ಟೋಕ್ಕೆ ಆಗಿಲ್ಲ. ಸೇಲ್ ಮಾಡಿ ಬಂದು 1 ವರ್ಷ ಮುಂಚೆ ಸೀಸ್ ಮಾಡಿ ಮುಂಚೆ ಅವರು ಮನೆ ಇರೋದು ಪಾರ್ಟಿಗೆ ಮುಂದೆ ನಿಂತ್ಕೊಂಡು ಸೇಲ್ ಮಾಡಬೇಕು. ಆ ಸೇಲ್ನೇ ಮಾಡಿಲ್ಲ. ಆ ಡಾಕ್ಯುಮೆಂಟ್ ಸ್ಟೇಟ್ಮೆಂಟ್ ಕೊಡಿ ಅಂತ ಸ್ಟೇಟ್ಮೆಂಟೇ ಕೊಡ್ತಾ ಇಲ್ಲ. ನಮಗೆ 3 ಲಕ್ಷ ಕೋಟಿ ಜಮೀನು ಹೋಗ್ಬಿಟ್ಟು ನಮಗೆ 1,40,00,000 41ಕ್ಕೆಲ್ಲ ಸೇಲ್ ಮಾಡಿದ್ದೆ. ಅದು ಹೆಂಗೆ ಸರ್? ಅದು ಅನ್ಯಾಯನ? ಅದು ನಮ್ಮ ಆರಿಫ್ ಪಾಷಾ ಅಂತ. ಇದೆಲ್ಲ ಕುಟುಂಬಸ್ಥರ ಮಾತು. ಶಾಯಿಸ್ತಾ ಬಾನು ಹಾಗೆ ಅವರ ಕುಟುಂಬಸ್ಥರು ಯಾರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟರು ಅವ್ರನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ವಿದ್ಯಾ. ಅವ್ರನ್ನ ಇದೀಗ ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇವರು 2016ರಲ್ಲಿ ಶುಂಠಿ ಬೆಳೆಯೋದಕ್ಕೆ ಅಂತೇಳಿ 40 ಲಕ್ಷ ಸಾಲವನ್ನು ಮಾಡ್ಕೊಂಡಿದ್ರಂತೆ. ಆ ಸಾಲ ಬಡ್ಡಿ ಅಸಲು ಎಲ್ಲ ಸೇರಿ 90 ಲಕ್ಷವನ್ನು ಕಟ್ಟಿದ್ರು ಕೂಡ ಅದಿನ್ನೂ ಕೂಡ ಕ್ಲಿಯರ್ ಆಗಿರಲಿಲ್ಲ. ಇನ್ನೂ ಹೆಚ್ಚಿಗೆ ಹಣವನ್ನು ಕೊಡಬೇಕು, ನೀವು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂಸೆಯನ್ನು ಕೊಡ್ತಿದ್ರು. ಈ ಸಂದರ್ಭದಲ್ಲಿ ನಾವು ಜಮೀರ್ ಅಹ್ಮದ್ ರವರನ್ನ
ಭೇಟಿಯಾಗುವ ಕೆಲಸವನ್ನ ಮಾಡಿದೋ. ಆ ಸಂದರ್ಭದಲ್ಲಿ ಕರೆದು ಮಾತನಾಡ್ತೀನಿ, ಬಡ್ಡಿಯನ್ನ ಕಡಿಮೆ ಮಾಡಿಸ್ತೀನಿ ಅಂತೇಳಿ ಜಮೀರ್ ಅವರು ಹೇಳಿದ್ರು. ಇಷ್ಟಾದ್ರೂ ಕೂಡ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ನಮ್ಮ ಬದುಕೇನಿದೆ ಇದು ಬೀದಿಗೆ ಬಂದಿದೆ, ಮಕ್ಕಳಿಗೆ ಇವತ್ತು ತಿನ್ನೋದಕ್ಕೂ ಕೂಡ ಅನ್ನ ಇಲ್ಲ. ಹೀಗಾಗಿ ನಮಗೆ ಸಾವು ಒಂದೇ ಪರಿಹಾರ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ನಾವಿವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಆತ್ಮಹತ್ಯೆಯ ನಿರ್ಧಾರವನ್ನ ಮಾಡಿದೋ. ಈ ಸಂದರ್ಭದಲ್ಲಿ ನಮ್ಮನ್ನ ತಡೆದು ಇದೀಗ ಸ್ಟೇಷನ್ಗೆ ಕರೆತರುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಹೇಳ್ತಿದ್ದಾರೆ. ಇದೀಗ ಶಾಯಿಸ್ತಾ ಬಾನು ಹಾಗೆ ಅವರ ಪತಿ ಮಹಮ್ಮದ್ ಆ ಇಬ್ಬರನ್ನು ಕೂಡ ಇದೀಗ ವಿಧಾನಸೌಧ ಠಾಣೆಯ ಪೊಲೀಸರು ಕರೆತಂದಿದ್ದಾರೆ. ಅವರಿಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಕ್ಕಳು ಎಲ್ಲರ ಮೇಲೆ ಆ ಪೆಟ್ರೋಲ್ ಏನಿತ್ತು ಅದನ್ನು ಹೊರಗೆ ತೆಗೆದಂತಹ ಸಂದರ್ಭದಲ್ಲಿ ಇತ್ತು ಗಮನಿಸಬಹುದು. ಶಾಯಿಸ್ತಾ ಬಾನು ಇದೀಗ ಸ್ಟೇಷನ್ನ ಒಳಭಾಗದಲ್ಲಿದ್ದಾರೆ. ಯಾರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟರೋ ಅವ್ರನ್ನ ಇದೀಗ ಸ್ಟೇಷನ್ಗೆ ಕರೆತರುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕರೆತಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ತೆಗೆದು ಮೈ ಮೇಲೆ ಉಯ್ಕೊಂಡಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿಗಳು ಮತ್ತೆ ಅಲ್ಲಿದ್ದಂಥವ್ರಿಗೆ ಎಲ್ರಿಗೂ ಕೂಡ ಅಕ್ಕಪಕ್ಕದಂಥವ್ರಿಗೆ ಎಲ್ರಿಗೂ ಕೂಡ ಆ ಸೀಮೆ ಎಣ್ಣೆ ಬೀಳ್ತು. ಆದರೆ ಅದೃಷ್ಟವಶಾತ್ ಬೆಂಕಿ ಕಡ್ಡಿಯನ್ನಾಗಿರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಆ ಆತುರದಲ್ಲಿದ್ದಂತಹ ಆ ಒಂದು ಅಚಾತುರ್ಯವನ್ನ ಎಸಗಬೇಕು ಅಂತೇಳಿ ಅನ್ಕೊಂಡು ಬಂದಿದ್ರು. ಅದನ್ನ ತಡೆಯುವ ಕೆಲಸವನ್ನ ವಿಧಾನಸೌಧ ಪೊಲೀಸರು ಮಾಡಿದ್ದಾರೆ. ಸದ್ಯ ಇದೀಗ ಇವರ ಹಿನ್ನೆಲೆ, ಪ್ರಕರಣದ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟರು, ಮತ್ತೆ ಇದೀಗ ಆತ್ಮಹತ್ಯೆಯನ್ನ ಪ್ರಯತ್ನ ಪಟ್ಟಿದ್ದಕ್ಕೆ ಇವ್ರ ಮೇಲೂ ಕೂಡ ಕೇಸನ್ನು ಹಾಕೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.